ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಸಚಿವ ಕೆಎಚ್ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ನೀಡುವುದಕ್ಕೆ ಕಾಂಗ್ರೆಸ್ ನಾಯಕರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಕೋಲಾರ ಭಾಗದ ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲು ಮುಂದಾಗಿದ್ದು ವಿಧಾನಸೌಧದಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದಿದೆ. ಟಿಕೆಟ್ ವಿರೋಧಿಸಿ ಸಚಿವ ಎಂಸಿ ಸುಧಾಕರ್, ಎಂಎಲ್ಸಿ ನಜೀರ್ ಅಹಮದ್, ಶಾಸಕರಾದ ಮಂಜುನಾಥ್, ನಂಜೇಗೌಡ ರಾಜೀನಾಮೆ ಸಲ್ಲಿಸಲು ಸ್ಪೀಕರ್ ಯುಟಿ ಖಾದರ್ ಹಾಗೂ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿ ಮಾಡಿದ್ದು ಸದ್ಯ ರಾಜೀನಾಮೆ ನೀಡದೆ ವಾಪಸ್ ತೆರಳಿದ್ದಾರೆ. ಮುನಿಯಪ್ಪ ಅಳಿಯ ಎಡಗೈ ಸಮುದಾಯಕ್ಕೆ ಸೇರಿದ್ದು ಬಲಗೈ ಸಮುದಾಯಕ್ಕೆ ಯಾರಿಗೆ ಟಿಕೆಟ್ ಕೊಟ್ಟರು ನಮ್ಮ ಅಭ್ಯಂತರ ಇಲ್ಲ. ಮುನಿಯಪ್ಪ ಅವರು ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮನ್ನ ಸೋಲಿಸಲು ಪ್ರಯತ್ನ ಪಟ್ಟಿದ್ರು. ಅವರಿಗಾಗಲಿ ಅವರ ಕುಟುಂಬಕ್ಕಾಗಲಿ ಟಿಕೆಟ್ ನೀಡಿದ್ರೆ ನಮ್ಮ ವಿರೋಧ ಇದೆ. ನಾವು ಜಿಲ್ಲೆಯಲ್ಲಿ ಪಕ್ಷ ಕಟ್ಟಲು ಸಾಕಷ್ಟು ಶ್ರಮ ವಹಿಸಿದ್ದೇವೆ ಅಂತ ಶಾಸಕ ನಂಜೇಗೌಡ ಮುನಿಯಪ್ಪ ವಿರುದ್ಧ ಕಿಡಿಕಾರಿದ್ದಾರೆ. ಇತ್ತ ಕೋಲಾರದ ನಾಯಕರನ್ನೆಲ್ಲ ಕರೆದುಕೊಂಡು ಬಂದಿದ್ದು ನಾನು ಎಂಬ ಮುನಿಯಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ನಜೀರ್ ಅಹಮದ್ 1991ರಲ್ಲಿ ನಾನು ಸಚಿವನಾಗಿದ್ದೆ, ಆಗ ಪುಟ್ಗೋಸಿ ಮುನಿಯಪ್ಪ ಬ್ಯಾಗ್ ಹಿಡ್ಕೊಂಡು ಬರ್ತಿದ್ದ ಎಂದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಕೆಎಚ್ ಮುನಿಯಪ್ಪ, ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಎಲ್ಲರೂ ಹೇಳಿದ್ರು. ರಮೇಶ್ ಕುಮಾರ್ ಮತ್ತು ಸಂಗಡಿಗರು ಇದೇ ಮಾತನ್ನ ಹೇಳಿದ್ರು. ಕೋಲಾರದಲ್ಲಿ ಕಾಂಗ್ರೆಸ್ ಬಹಳ ಭದ್ರವಾಗಿದೆ. 7 ಬಾರಿ ನಿರಂತರವಾಗಿ ನಾನು ಗೆದ್ದಿದ್ದೇನೆ. ಈಗಲೂ ಟಿಕೆಟ್ ನೀಡಿದ್ರೆ ಗೆಲ್ಲಿಸಿಕೊಂಡು ಬರ್ತೇನೆ. ಸುಧಾಕರ್ ಮಂತ್ರಿ ಇದ್ದಾನೆ, ಅವರಿಗೆ ಇಷ್ಟ ಬಂದ ತೀರ್ಮಾನ ತೆಗೆದುಕೊಳ್ಳಿ, ನಾನು ಯಾರಿಗೂ ತೊಂದರೆ ನೀಡಲ್ಲ ಅಂತ ಹೇಳಿದ್ರು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಸಚಿವ ಕೆಎಚ್ ಮುನಿಯಪ್ಪ ಅವರು ಸೂಚಿಸುವ ವ್ಯಕ್ತಿಗೆ ಟಿಕೆಟ್ ನೀಡಬೇಕು, ಇಲ್ಲದಿದ್ರೆ ರಾಜ್ಯದಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ. ಮಾದಿಗ ಸಮುದಾಯದ ಆತ್ಮಸಾಕ್ಷಿ ಕೆಣಕುವುದಕ್ಕೆ ಕೈ ಹಾಕಬೇಡಿ ಅಂತ ಕೆಎಚ್ ಮುನಿಯಪ್ಪ ವಿರೋಧಿಗಳಿಗೆ ಮಾದಿಗ ಸಮುದಾಯ ಮುಖಂಡರು ಎಚ್ಚರಿಸಿದ್ರು. ಎಡಗೈ ಬಲಗೈ ಸಮುದಾಯದ ಹಗ್ಗ ಜಗ್ಗಾಟದ ನಡುವೆ ಕೋಲಾರದ ಟಿಕೆಟ್ ಹಂಚಿಕೆ ಇನ್ನೂ ಮಾಡದ ಹೈಕಮಾಂಡ್ ಆಂತರಿಕ ಭಿನ್ನಮತ ಶಮನಕ್ಕೆ ಯಾವ ಅಸ್ತ್ರ ಪ್ರಯೋಗಿಸಲಿದೆ ಎಂಬುದನ್ನ ಕಾದು ನೋಡಬೇಕು.